ಥರಲ್ಲ ಓಕೆ ಮಾತಾಡಲಾ ಫಸ್ಟಿಂದ ಮಾತಾಡ್ತೀನಿ. ಬಂಧುಗಳೇ ನಮಸ್ಕಾರ. ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತಾಲೂಕು ಕಚೇರಿ ಮುಂಭಾಗ ಇದ್ದೀನಿ. ನನ್ನ ಹೆಸರು ನರಸಿಂಹಗೌಡ ಆರ್ ಅಂತ ಹೇಳಿ, ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು ಮಾತಾಡೋದು. ವಿಚಾರ ಏನಪ್ಪ ಅಂದರೆ, ಏನು ನಮ್ಮ ತಾಲೂಕಿನಲ್ಲಿ ನೀರಾವರಿ ತಜ್ಞ ಪರಿಸರವಾದಿ ಚೌಡಪ್ಪನವರು ಇದ್ದಾರೆ. ಅವರು ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಉಪವಾಸ ಮತ್ತು ಮೌನ ಪ್ರತಿಭಟನೆಯನ್ನು ಕುಳಿತಿದ್ದಾರೆ. ಯಾತಕ್ಕಾಗಿ ಕುಳಿತಿದ್ದಾರೆ ಅಂತ ಅಂದರೆ, ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ಉತ್ತರ ಜಿಲ್ಲೆ, ಈ ಜಿಲ್ಲೆಗಳಿಗೆ ಶಾಶ್ವತವಾಗಿ ನೀರಾವರಿಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಹಿಂದೆ ಪರಮಶಿವಯ್ಯನವರ ತಂಡ, ಆ ತಂಡದಲ್ಲಿ ನಮ್ಮ ಪರಿಸರವಾದಿ ಚೌಡಪ್ಪನವರು ಕೂಡ ಇದ್ದರು. ಆ ತಂಡ ಏನು ನೀರಾವರಿ ಯೋಜನೆ ಬಗ್ಗೆ ಸಮಗ್ರವಾಗಿ ಸುಮಾರು ವರ್ಷಗಳ ಕಾಲ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತು. ಪರಮಶಿವಯ್ಯನವರ ವರದಿನೇ ಬೇರೆ, ಸರ್ಕಾರದ ವರದಿನೇ ಬೇರೆ, ಆ ರೀತಿ ಆಗೋಯ್ತು. ಏನು ಎತ್ತಿನ ಹೊಳೆ ಹೋಗಿ ಹಣದ ಹೊಳೆ ಆಗೋಯ್ತು ಇವತ್ತು. ಒಂದು ವಿಚಾರ, ನೀರಾವರಿ ತಜ್ಞರು ಮತ್ತು ಪರಿಸರವಾದಿಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ ಇರುವಂತಹ ಹೋರಾಟಗಾರರು ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಯಾವುದೇ ಕಾರಣಕ್ಕೂ ನಮ್ಮ ಈ ಮೂರು ಜಿಲ್ಲೆಗಳಿಗೂ ಕೂಡ ಒಂದೇ ಒಂದು ಹನಿ ಎತ್ತಿನ ಹೊಳೆ ನೀರು ಬರೋದಿಲ್ಲ, ಇದು ಶುದ್ಧ ಸುಳ್ಳು, ಸರ್ಕಾರ ನಮಗೆ ದೋಖ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರಕ್ಕೆ ಕಣ್ಣಿದ್ದು ಕುರುಡಾಗಿದೆ, ಕಿವಿ ಇದ್ದು ಕಿವುಡಾಗಿದೆ. ಕಾರಣ, ಹಣದ ಹೊಳೆ ಹರಿತಾ ಇದೆಯಲ್ಲ, ಅದಕ್ಕೋಸ್ಕರವಾಗಿ ಅವ್ರಿಗೆ ಸೇರುವಂಥದ್ದೆಲ್ಲ ಸೇರ್ತದೆ. ಹಾಗಾಗಿ ಆ ಉದ್ದೇಶಕ್ಕೆ ಈ ಯೋಜನೆಯನ್ನು ಸರ್ಕಾರದ ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಯಾರೂ ಕೂಡ ಹೋರಾಟಗಾರರ ಮನವಿಗಳನ್ನು ಸ್ವೀಕರಿಸ್ತಾ ಇಲ್ಲ, ಹೋರಾಟಗಾರರ ಮಾತುಗಳನ್ನು ಕೇಳಿಸ್ಕೊತಾ ಇಲ್ಲ. ಆ ಉದ್ದೇಶಕ್ಕಾಗಿ ನಮ್ಮ ಏನು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಚೌಡಪ್ಪನವರು ನಿನ್ನೆ ಬೆಳಗ್ಗೆಯಿಂದ ಮೌನ ಪ್ರತಿಭಟನೆ ಉಪವಾಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಜಿಲ್ಲೆಯಿಂದ ಜನಪ್ರತಿನಿಧಿಗಳು ಮತ್ತು ನೀರಾವರಿ ಹೋರಾಟಗಾರರು, ಸಂಘಟನೆಗಳ ಮುಖ್ಯಸ್ಥರು, ಮಾಧ್ಯಮದವ್ರನ್ನ ಒಳಗೊಂಡಂತೆ ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತೆ ಸತ್ಯ ಅನ್ವೇಷಣೆ ಎನ್ನುವ ಹೆಸರಿನಲ್ಲಿ ಎತ್ತಿನ ಹೊಳೆಯ ಯೋಜನೆಗಳ ಮೂಲ ಸ್ಥಾನಗಳೇನಿದೆ, ಆ ಮೂಲ ಸ್ಥಾನಗಳಿಗೆ ಒಂದು ಸತ್ಯಾನ್ವೇಷಣೆ ತಂಡವನ್ನು ತೆಗೆದುಕೊಂಡು ಹೋಗಬೇಕು. ಆ ಸ್ಥಳದಲ್ಲಿ ವಾಸ್ತವವನ್ನು ನಾವು ತಿಳ್ಕೋಬೇಕು. ಏನು ಇವತ್ತು ಸರ್ಕಾರ ಹೇಳ್ತಾ ಇದೆ 21 TMC 24 TMC ಬರುತ್ತೆ ಅಂತ ಹೇಳ್ತಾ ಇದೆ. ನೀರಾವರಿ ತಜ್ಞರು ಹೇಳ್ತಾರೆ ಬರೋದು ಕೇವಲ ಅಲ್ಲಿ ಸಿಗೋದೇ 7-8 TMC ನೀರು. ಆದ್ದರಿಂದ ಇಲ್ಲಿ ಗೊಂದಲಗಳಿದೆ. ಆ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನೋದಾದರೆ ಜಿಲ್ಲಾಡಳಿತ, ಜನಪ್ರತಿನಿಧಿಗಳ ಮತ್ತು ಸಂಘಟನೆಗಳ ಹಾಗೂ ಮಾಧ್ಯಮದವರ ಸಂಯೋಗದಲ್ಲಿ ಒಂದು ಸ್ಥಳ ಸತ್ಯಾನ್ವೇಷಣೆ ಮಾಡಬೇಕು ಅಂತ ಹೇಳಿ ನಿನ್ನೆ ಬೆಳಗ್ಗೆಯಿಂದ ಅವರು ಮೌನ ಪ್ರತಿಭಟನೆಯನ್ನು ಮತ್ತು ಉಪವಾಸವನ್ನು ಕೂತಿದ್ದಾರೆ. ಅವರಿಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ, ಗೌರವಾಧ್ಯಕ್ಷರಾದಂಥ ಸುಬ್ರಾಯಪ್ಪರು ಬಂದಿದ್ದಾರೆ, ನಮ್ಮ ಗುಡಿಬಂಡೆಯ ಗಾಂಧಿಯವರು ಬಂದಿದ್ದಾರೆ, ಶ್ರೀನಿವಾಸ್ ಗಾಂಧಿಯವರು, ಮತ್ತು ನಮ್ಮ ವೆಂಕಟರಮಣಪ್ಪನವರು ಕೂಡ ಬಂದಿದ್ದಾರೆ. ಏನು ಈಗ ಪರಿಸರವಾದಿ ಚೌಡಪ್ಪನವ್ರನ್ನ ನಮ್ಮ ಗೌರಿಬಿದನೂರಿನ ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ ಸರ್ ಅವರು ಬಂದು ಅವರ ಮನವನ್ನು ಕೂಡ ಒಲಿಸುವಂಥ ಪ್ರಯತ್ನವನ್ನು ಮಾಡಿ ಅವರ ವಾಹನದಲ್ಲೇ ಅವರ ಕಚೇರಿಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ನನ್ನ ಮನವಿ ಇಷ್ಟೇ, ನನ್ನ ಸಾಮಾಜಿಕ ಕಳಕಳಿ ಇಷ್ಟೇ. ಅವ್ರಿಗೂ ಕೂಡ ವಯಸ್ಸಾಗಿದೆ. ಚೌಡಪ್ಪನವ್ರಿಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದಾರೆ ನೀರಾವರಿ ಬಗ್ಗೆ. ಅವರು ಏನು ಜಿಲ್ಲೆಗಲ್ಲ, ರಾಜ್ಯಕ್ಕೂ ಅಲ್ಲ, ರಾಷ್ಟ್ರಕ್ಕೆ ಬೇಕಾಗಿದೆ ಅಷ್ಟು ಜ್ಞಾನವನ್ನು, ಅಪಾರವಾದ ಜ್ಞಾನವನ್ನು ಹೊಂದಿದ್ದಾರೆ. ಅಷ್ಟು ವೈಜ್ಞಾನಿಕವಾಗಿ
ಪ್ರತಿಯೊಂದನ್ನು ಕೂಡ ಸಿದ್ಧಪಡಿಸಿಕೊಂಡು ಇವತ್ತು ಇಟ್ಕೊಂಡಿದ್ದಾರೆ. ದಯವಿಟ್ಟು ಜಿಲ್ಲಾಡಳಿತ, ಮಾನ್ಯ ಉಸ್ತುವಾರಿ ಸಚಿವರು, ಚೌಡಪ್ಪನವರಂತಹ ಹೋರಾಟಗಾರರನ್ನು ಗೌರವಿಸಿ ಅವರ ಹೋರಾಟಗಳಿಗೆ ಮನ್ನಣೆಯನ್ನು ಕೊಟ್ಟು ಅವರು ಏನು ಹೇಳ್ತಾರೆ ದಯವಿಟ್ಟು ಅದನ್ನು ಕೇಳಿಸ್ಕೊಂಡು ಅವರ ಏನು ಡಿಮ್ಯಾಂಡ್ ಇದೆ, ಅವರ ಒತ್ತಾಯ ಏನಿದೆ, ಸತ್ಯಾನ್ವೇಷಣೆ ಮಾಡಬೇಕು ಅನ್ನೋದೇನಿದೆ ಅದನ್ನು ಆದಷ್ಟು ಬೇಗ ಮಾಡಲಿ ಅಂತ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.